ಇನ್ನು ಮಾರ್ಕಂಡೇಯ ನದಿಯ 64 ಬ್ಯಾರೇಜ್ ಗೇಟ್ಗಳೇ ಕಳ್ಳತನ ಆಗ್ಬಿಟ್ಟಿದ್ದಾವೆ. ಶೆಡ್ನಲ್ಲಿ ಇಟ್ಟಿದ್ದಂತ 64 ಗೇಟ್ಗಳನ್ನ ಕದಿಮರು ಕದ್ದೊಯ್ದಿದ್ದಾರೆ. ಬೆಳಗಾವಿ ತಾಲೂಕಿನ ಅಲತಗ ಗ್ರಾಮದಲ್ಲಿರುವಂತ ನದಿ ಬ್ಯಾರೇಜ್ ಏನಿದೆ ಅಲ್ಲಿದ್ದಂತ ಬ್ಯಾರೇಜ್ ಗೇಟ್ಗಳೇ ಈಗ ಕಳ್ಳತನ ಆಗ್ಬಿಟ್ಟಿದ್ದಾವೆ. ಇಟ್ಟಂತ ಗೇಟ್ಗಳೇ ಅಲ್ಲಿಲ್ಲ. ಶೆಡ್ನಲ್ಲಿ ಇಟ್ಟಿದ್ರಂತೆ 64 ಗೇಟ್ಗಳನ್ನ. ಆ ಗೇಟ್ಗಳನ್ನ ಈಗ ಕಳ್ಳರು ಕದ್ದೊಯ್ದಿದ್ದಾರೆ. ಬೆಳಗಾವಿ ತಾಲೂಕಿನ ಅಲಥಗ ಗ್ರಾಮದಲ್ಲಿರುವಂತ ನದಿಯ ಬ್ಯಾರೇಜ್ ಇದಕ್ಕೆ ಅಂತ ಅಳವಡಿಕೆ ಮಾಡೋದಕ್ಕೆ ಅಂತ 64 ಗೇಟನ್ನ ಇಟ್ಟಿದ್ರು. ಬಟ್ ಈಗ ಕದ್ಕೊಂಡು ಹೋಗಿದ್ದಾರೆ. ನೀರು ಪೋಲಾಗಿದ್ದರಿಂದ ನದಿ ಪಾತ್ರದ ಜನರು ಈಗ ರೈತರು ಏನಿದ್ದಾರೆ ಕಂಗಾಲಾಗ್ಬಿಟ್ಟಿದ್ದಾರೆ. ಮೇ ತಿಂಗಳಲ್ಲಿ ನದಿಯ ಗೇಟ್ಗಳನ್ನ ತೆಗೆದು ಪಕ್ಕದ ಶೆಡ್ನಲ್ಲಿ ಇಡಲಾಗಿತ್ತು. ನವೆಂಬರ್ 29ನೇ ತಾರೀಕು ನೋಡಿದಾಗ 64 ಬ್ಯಾರೇಜ್ ಗೇಟ್ಗಳು ಕೂಡ ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ. ಅಂದರೆ ಕಳೆದ ತಿಂಗಳು 29ನೇ ತಾರೀಕೆ ನೋಡಿರೋದು, ಆಗ್ಲೇ ಗೊತ್ತಾಗಿರೋದು ಇಟ್ಟಂಥ ಗೇಟ್ಗಳಿಲ್ಲ, ಕಳ್ಳತನ ಆಗಿದೆ ಅಂತ. ಬೆಳಗಾವಿಯ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಮಾರ್ಕಂಡೇಯ ನದಿ ಅಲ್ಲದೆ ಬೇರೆ ನದಿಗಳ ಬ್ಯಾರೇಜ್ ಗೇಟ್ ಕೂಡ ಕಳ್ಳತನ ಆಗಿರೋದು ಇದೇ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಈ ರೀತಿಯಾಗಿ ನದಿಗೆ ಅಥವಾ ಡ್ಯಾಮ್ಗೆ ಈ ಗೇಟ್ಗಳನ್ನು ಏನು ಅಳವಡಿಕೆ ಮಾಡ್ತಾರೆ ಅಂದರೆ ಯಾವ್ಯಾವಾಗ ಎಷ್ಟೆಷ್ಟು ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಬೇಕು ಅಂಥ ಸಂದರ್ಭದಲ್ಲಿ ಗೇಟ್ ಓಪನ್ ಮಾಡ್ತಾರೆ. ನೀರು ಬಿಡುಗಡೆ ಮಾಡಬಾರ್ದು ಅಂದರೆ ಅಂಥ ಸಂದರ್ಭದಲ್ಲಿ ಗೇಟನ್ನು ಕ್ಲೋಸ್ ಮಾಡ್ತಾರೆ. ಅದಕ್ಕೆ ಅಂತ ಇರುವಂಥ ಈ 64 ಗೇಟ್ಗಳಿದೆ ಏನಿದೆ ಅವುಗಳನ್ನು ಶೆಡ್ನಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟಿದ್ರಂತೆ. ಆದರೆ ಇಟ್ಟಂಥ ಗೇಟ್ಗಳೇ ಈಗ ಮಂಗಮಾಯ ಆಗಿದ್ದಾವೆ. ಕಳ್ಳರು ಕದ್ದೊಯ್ದಿದ್ದಾರೆ. ಆದರೆ ಈ ಘಟನೆ ಬೆಳಕಿಗೆ ಬಂದಿರೋದು ಯಾವಾಗ, ಕದ್ಕೊಂಡು ಹೋಗಿರೋದು ಯಾವಾಗ? ಬೆಳಕಿಗೆ ಬಂದಿರೋದು ನವೆಂಬರ್ 29ಕ್ಕೆ. ಕದ್ಕೊಂಡು ಹೋಗಿರೋದು ಯಾವಾಗ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಸದ್ಯಕ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡೋಣ ಗೇಟ್ಗಳು ಸಿಗುತ್ತಾ, ಕದ್ಕೊಂಡು ಹೋಗಿದ್ದು ಯಾರು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಲ್ಲೇ ಅಕ್ಕಪಕ್ಕದಲ್ಲಿ CCTV ಏನಾದರೂ ಇದ್ದರೆ ಫುಟೇಜ್ ಸಿಕ್ಕರೆ ಗೊತ್ತಾಗ್ಬೋದು ಕದ್ದಿದ್ಯಾರು ಏನು ಅಂತ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್. ಈಗಾಗಲೇ ಬೆಳಗಾವಿಯಲ್ಲಿ ನದಿಗೆ ಬೇಕಾಗಿರುವಂಥ ಈ ಗೇಟ್ಗಳೇನಿದ್ದಾವೆ ಅವುಗಳನ್ನೇ ಕಳ್ಳರು ಕದ್ಕೊಂಡು ಹೋಗಿದ್ದಾರಂತೆ. ಈ ಘಟನೆ ಬೆಳಕಿಗೆ ಬಂದಿರೋದು ನವೆಂಬರ್ 29ಕ್ಕೆ. ಬಟ್ ಕಳ್ತನ ಯಾವಾಗ ಆಗಿದೆಯೋ ಏನೋ, ಏನು ಡೀಟೇಲ್ಸ್ ಇದೆ? ಸೌಖ್ಯ ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನದಿ ಏನಿದೆ, ಮಾರ್ಕಂಡೇಯ ನದಿಗೆ ಅಡ್ಡಲಾಗಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ, ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಇದ್ದಂತ ಗೇಟ್ಗಳೇನಿದಾವೆ ಗೇಟ್ಗಳು ಕಳ್ಳತನ ಆಗಿರ್ತಕ್ಕಂಥದ್ದು ಬೆಳಗಾವಿ ತಾಲೂಕಿನ ಅಲತ್ಗ ಗ್ರಾಮದ ಹೊರವಲಯದಲ್ಲಿ ಇರ್ತಕ್ಕಂಥ ಈ ಒಂದು ಮಾರ್ಕಂಡೇಯ ನದಿಗೆ ಬ್ಯಾರೇಜ್ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಏನಂದ್ರೆ 64 ಗೇಟ್ಗಳನ್ನ ಮೇ ತಿಂಗಳ ಮಳೆಗಾಲ ಸಂದರ್ಭದಲ್ಲಿ ಏನು ಭಾರಿ ಪ್ರಮಾಣ ಮಳೆ ಆಯಿತು, ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಗೇಟ್ಗಳನ್ನು ತೆಗೆದು ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಶೆಡ್ದಲ್ಲಿ ಒಂದು ಗೇಟ್ಗಳನ್ನು ಇಡಲಾಗಿತ್ತು. ತದನಂತರ ಏನು 3 ತಿಂಗಳ ಬಳಿಕ ಶೆಡ್ನಲ್ಲಿ ಪರಿಶೀಲನೆ ಮಾಡಿದಾಗ ಏನು ಗೇಟ್ಗಳಿದ್ವು. ಆನಂತರ ಈಗ ಆ ಗೇಟ್ಗಳು ಕಳ್ಳತನ ಆಗಿರ್ತಕ್ಕಂಥ ವಿಚಾರ ಈಗ ಕಳೆದ ತಿಂಗಳ ನವೆಂಬರ್ 29ಕ್ಕೆ ಅದು ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಏನಂದ್ರೆ ಏನು ನೀರಾವರಿ ಇಲಾಖೆಯ ಅಧಿಕಾರಿಗಳ ಸೂಚನೆಯಂತೆ ಪ್ರಕಾಶ್ ಅನ್ನೋರು ಈಗ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲಿಸಿರ್ತಕ್ಕಂಥದ್ದು. ಅಂದ್ರೆ 64 ಗೇಟ್ಗಳನ್ನ ಯಾರೋ ಅಪರಿಚಿತರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಂದು ದೂರನ್ನು ಕೊಟ್ಟಿದ್ದಾರೆ. ಒಂದು ಸೌಖ್ಯ ಏನಂದ್ರೆ ಮಳೆಗಾಲ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಆದಾಗ ಏನು ಮಾರ್ಕಂಡೇಯ ನದಿ ಉಕ್ಕಿ ಹರಿತಾ ಇತ್ತು. ಆ ಒಂದು ಕಾರಣಕ್ಕಾಗಿ ಎಲ್ಲಾ ಗೇಟ್ಗಳನ್ನು ತೆರೆದು ಬಿಡಲಾಗಿತ್ತು. ಆ ನಂತರ ಗೇಟ್ಗಳನ್ನು ಹಾಕಿ ಒಂದಿಷ್ಟು ನೀರನ್ನ ತಡೆ ಹಿಡಿದ್ರೆ ಅಲತ್ಕ ಗ್ರಾಮ ಸುತ್ತಮುತ್ತ ಆಗಿರ್ಬೋದು ಮತ್ತು ಆ ಬ್ಯಾರೇಜ್ ಸುತ್ತಮುತ್ತ ಇರ್ತಕ್ಕಂಥ ಏನು 100 ಎಕರೆ ಜಮೀನುಗಳಿಗೆ ಒಂದು ನೀರಿನ ಆಶ್ರಯ ಆಗ್ತಾ ಇತ್ತು. ರೈತರಿಗೆ ಅದು ಅನುಕೂಲ ಆಗ್ತಾ ಇತ್ತು. ಜೊತೆಗೆ ಏನು ಕೊಳವೆ ಬಾವಿಗಳು ಕೂಡ ಒಂದು ಕೊಳವೆ ಬಾವಿಗಳು ಕೂಡ ಒಂದು ಅಂತರ್ಜಲ ಮಟ್ಟ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಿತ್ತು. ಆದ್ರೆ ಈ ಗೇಟ್ಗಳು ಕಳ್ಳತನ ಆಗಿದ್ರಿಂದ ಗೇಟ್ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಬ್ಯಾರೇಜ್ನ ಗೇಟ್ ನಿಂದ ನಿಲುಗಡೆ ಮಾಡಲು ಸಾಧ್ಯವಿದ್ದಂತ ನೀರಿನಿಂದ ಆ ನೀರು ಸಂಪೂರ್ಣ ಈಗ ಹರಿದು ಹೋಗಿರ್ತಕ್ಕಂಥದ್ದು. ಈ ಒಂದು ಘಟನೆ ಆದ ಬಳಿಕ ಏನಂದ್ರೆ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಈ ರೈತರು ಈ ಒಂದು ಜಲಾಶಯ ಏನು ಬ್ಯಾರೇಜ್ ನಲ್ಲಿ ನಿಲ್ಬೇಕಾದಂತ ನೀರು ನಿಲ್ಲದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಬೆಳೆಗಳಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಕಾಕತಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಆರೋಪಿಗಳನ್ನ ಪತ್ತೆ ಮಾಡಬೇಕಾಗಿದೆ. ಕೇವಲ ಇದು ಬೆಳಗಾವಿ ತಾಲೂಕಿನ ಅಲತ್ಕ ಗ್ರಾಮದಲ್ಲಿ ಒಂದೇ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಕಡೆ ಈ ರೀತಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಿದಾವೆ. ಈ ರೀತಿ ಬ್ಯಾರೇಜ್ಗಳಿಗೆ ಇದ್ದಂತ ಗೇಟ್ಗಳನ್ನ ಕಳ್ಳತನ ಆಗಿರ್ತಕ್ಕಂಥ ಪ್ರಕರಣಗಳು ಹಿಂದೆ ವರದಿ ಆಗಿದಾವೆ ಅನ್ನೋ ಅಂಶ ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಇದು ಒಂದೇ ಗ್ಯಾಂಗ್ ಈ ಒಂದು ಕಳ್ಳತನ ಮಾಡಿದೆಯಾ ಅನ್ನೋ ಅನುಮಾನ ಕೂಡ ಈಗ ಪೊಲೀಸರಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಸೌಖ್ಯ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ. ಮಾಡ್ಕೊಂಡಾರ ಅಂತ ಹೇಳ್ತಾರಿ ಸರ್. ಆದ್ರೆ ಒಬ್ಬದ ಮನುಷ್ಯದ ಕೆಲಸ ಇಲ್ರಿ ಸರ್. ಒಂದು ಪ್ಲೇಟ್ ಎಪ್ಸಾಕ್ 10 ಮಂದಿ ಬೇಕ್ರಿ ಸರ್.
ಆದ್ರೆ ಒಂದ್ ಮನುಷ್ಯದ ಕೆಲಸ ಇಲ್ರಿ ಸರ್ ಅದು ನೀರಿಂದ ಸಮಸ್ಯೆ ಬರಾಕ್ತೈತ್ರಿ ಸರ್. ಈಗ ಹೊಲ್ದಾರ ಎಲ್ಲಾರ್ಗೆ ಹೆಂಗ್ ಮಾಡೋದ್ರಿ ಸರ್? ಇದು 64 ಪ್ಲೇಟ್ ಇದ್ರಿ ಸರ್. ಇಲ್ಲಿ ತುಡುಗ್ ಮಾಡ್ಕೊಂಡಾರ ಅಂತ ಹಾಕ್ತಾರಿ ಸರ್. ಆದ್ರೆ ನಮ್ಗೆ ಡೌಟ್ ಬರಾಕ್ತೈತ್ರಿ ಸರ್, ಹೆಂಗ್ ತುಡುಗ್ ಮಾಡ್ಕೊಂಡ್ ಹೋಗ್ತಾರಿ ಸರ್? 64 ಪ್ಲೇಟ್ ಐತ್ರಿ ಸರ್. ಒಂದು ಟ್ರ್ಯಾಕ್ಟರ್ನಾಗನು ಹೋಗಂಗಿಲ್ರಿ ಸರ್. 2-3 ಟ್ರ್ಯಾಕ್ಟರ್ ಬೇಕ್ರಿ ಸರ್. ಅದು ಅಷ್ಟು ಪ್ಲೇಟ್ ಒಯ್ಯಾಕ್ರಿ ಸರ್. ಈ ಗಣಪತಿ ವಿಸರ್ಜನೆ ಟೈಮ್ಗೆ ಆಗಿದ್ರಿ ಸರ್. ಪೊಲೀಸ್ ಅವರು ಬಂದು ಹೋಗಿದ್ದಾರೆ ಸರ್. ಇಲ್ಲಿ ಎನ್ಕ್ವೈರಿ ಮಾಡಿ ಹೋಗಿದ್ದಾರೆ ಪೊಲೀಸ್ ಅವರು. ನೈಟ್ಗೆ ತುಡುಗು ಮಾಡ್ಕೊಂಡ್ ಒಯ್ದಾರಿ ಸರ್ ಪ್ಲೇಟ್ ಎಲ್ಲಾ ನೀರ್ ಇಲ್ರಿ ಸರ್. ಈಗ ಹೊಲ್ದಾಗ ಬಿಡ್ಬೇಕ್ರಿ ಸರ್. ನೀರ್ ಆದ್ರೆ ನೀರು ಇಲ್ರಿ ಸರ್ ಈಗ ಬಿಡಾಕ. ಈ ರೈತರಿಗೆ ಎಲ್ಲಾ ಲಾಸ್ ಆಗತೈತ್ರಿ ಸರ್. ಈಗ ನೋಡಿದಿರಲ್ಲ ಸರ್, ಹಾಕೋ ಟೈಮ್ಗೆ ನೋಡಿದೀನಿ ಸರ್. ಪ್ಲೇಟ್ ಅದು ವಜೆ ಭಾಳ ಇರ್ತೈತ್ರಿ. JCB ಮಷೀನಿಂದ ಅದು ಇಲ್ಲಿ ಶೆಡ್ನ ಇಟ್ಟಿದ್ದು ಗೇಟ್ಗಳು ಕಳೆ ಹೋಗ್ಯಾವ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಎಷ್ಟಿದ್ದು? ಮಿನಿಮಮ್ ಒಂದು 40ರಿಂದ 50 ಗಂಟೆ ಇರ್ಬೋದು ಸರ್. ಯಾವಾಗ ಇಟ್ಟಿದ್ರಿ? ಅದು ನಾವು ಪ್ರತಿ ತಿಂಗಳು ಪ್ರತಿ ವರ್ಷದಿಂದ ಅಕ್ಟೋಬರ್ ಹಾಕ್ತೀವಿ. ಮೇದಾಗ ಓಪನ್ ಮಾಡ್ತೀವಿ ಗೇಟು. ಓಪನ್ ಮೇದಲ್ಲಿ ಇಟ್ಟಿದ್ದೀವಿ ನಾವು. ಆಮೇಲೆ ನೋಡು ಒಂದು 2-3 ಸಲ ನದಿ ಬಂದಾಗ ಬಂದ್ ಸಡ್ಡದ ನೀರು ಹೋಗ್ಯದ ನೋಡ್ಕೊಂತಿದ್ದೀವಿ ರೀ. ಈಗ ಮನೆ ಗಣಪತಿ ಕೊಟ್ಟೆ ಬಂದಾಗ ಇದ್ದವ್ರು ಆಮೇಲೆ ಹೋಗ್ಯಾರ. ಈ ಸಲ ಮಳೆ ಭಾಳ ಇತ್ತಿರಲ್ಲ, ನಾನು ಹಾಕೋರು ನಾವು. ಅಂದ್ರೆ ನೀರು ಎದ್ದಮ್ ಕಡಿಮೆ ಮಾಡ್ಕೊಳ್ಳಿ ನೀರು ಇದನ್ನ ಹಾಕ್ತಾರೆ, ಗೇಟ್ ಹಾಕ್ತಾರೆ. ಖಾಲಿ ಅದು ಗೇಟ್ ಇದ್ರಿ ನಮ್ಮ ಮೇಲಿನ ಅಧಿಕಾರಿ ಹೋಗಿದ್ದಾಗ ಅವ್ರು ಕಂಪ್ಲೇಂಟ್ ಕೊಡಂತಾನೆ ಇದು ಮಾಡಿದ್ವಿ ಸರ್. ಕಾಕ್ತಿ ಪೊಲೀಸ್ ಸ್ಟೇಷನ್ ಸರ್. ಅದು ಇಲ್ಲಿ ಶೆಡ್ನ ಇಟ್ಟಿದ್ದು ಗೇಟ್ಗಳು ಕಳೆ ಹೋಗ್ಯಾವ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಎಷ್ಟಿದ್ದು? ಮಿನಿಮಮ್ ಒಂದು 40ರಿಂದ 50 ಗಂಟೆ ಇರ್ಬೋದು ಸರ್. ಯಾವಾಗ ಇಟ್ಟಿದ್ರಿ?